ಆಲ್ ರೈಟ್, ವೆಲ್ಕಮ್ ಟು ಅನದರ್ ಡೇ. ಇನ್ನು ಪೂರ್ಣೆಯಲ್ಲಿದ್ದೀವಿ. ಇವತ್ತಿಂದ ಇಲ್ಲಿ ಜಾಗ ಖಾಲಿ ಮಾಡಿಕೊಂಡು ಪದುಮ್ ಅಂತ ಒಂದು ಜಾಗ ಇದೆ. ಪದುಮ್ ಇಸ್ ಕೈಂಡ್ ಆಫ್ ಸಿಟಿ ಟೈಪ್ ಝನ್ಸ್ಕಾರಿಗೆ. ಇಲ್ಲೇ ಯಾವ ಥರ ಇದೆಯೋ ಪದುಮ್ ಆ ಥರನೇ ಇದೆ. ಸೊ ದ ಪ್ಲ್ಯಾನ್ ಇಸ್ ಟು ಗೋ ಟು ಪದುಮಲ್ಲಿ 3 nights ಇರ್ತಾಯಿದ್ದೀವಿ. ಸೊ ಸುತ್ತಮುತ್ತ ಅಲ್ಲೇನಾದರೂ ಎಕ್ಸ್ಪ್ಲೋರ್ ಮಾಡೋಕ್ಕಾದರೆ ಚೆನ್ನಾಗಿರುತ್ತೆ. ವಿ ಆರ್ ಆಲ್ ಸೆಟ್ ಟು ಲೀವ್. ಇನ್ನು ಟೆಂಟ್ಸ್ ಎಲ್ಲ ಪ್ಯಾಕ್ ಮಾಡೋದೊಂದೇ ಬಾಕಿ ಇರೋದು. ಬೆಳಗ್ಗೆಯಿಂದ ಕ್ಲೌಡ್ ಇದ್ದೇ ಇದೆ. 2 ರಾತ್ರಿನೂ ಇಲ್ಲಿದ್ದಿದ್ದು 2 ರಾತ್ರಿನೂ ಸಿಕ್ಕಾಪಟ್ಟೆ ಮಳೆ ಬಂತು. ಸೊ ಇವತ್ತು ಮಳೆ ಬರ್ತಿದ್ರೆ ಹೋಪ್ಫುಲಿ ಚೆನ್ನಾಗಿರುತ್ತೆ. ನೋಡೋಣ. ಪೂರ್ಣೆಯಿಂದ ಹೊರಡೋಕ್ಕೆ ಮುಂಚೆ ಈ ಜಾಗದಲ್ಲಿ ಏನೇನಿದೆ ತೋರಿಸೋಣ ನಿಮಗೆ ಅಂತ. ಅಲ್ಲಿ ದೂರದಲ್ಲಿ ಒಂದು ಮನೆ ಕಾಣಿಸ್ತಾ ಇದೆಯಲ್ಲ, ಪೂರ್ಣೆಯಲ್ಲಿರೋ 3 ಫ್ಯಾಮಿಲೀಸಲ್ಲಿ ಅಲ್ಲೂ ಒಂದು ಫ್ಯಾಮಿಲಿ ಇದೆ. ಇನ್ನು 2 ಫ್ಯಾಮಿಲಿ ನಾವು ಉಳ್ಕೊಂಡಿರೋ ಜಾಗ ಈ ಕಡೆ ಇದೆ. ಸೊ ನೀವು ಇಲ್ಲಿಂದ ರೋಡ್ ನೋಡ್ತಾ ಇರ್ಬೋದು, ಒಂದು ಬ್ರಿಡ್ಜ್ ಇದೆ. ಇದನ್ನು ಕ್ರಾಸ್ ಮಾಡಿಕೊಂಡೆ ನಾವು ಪದುಮ್ಗೆ ಹೋಗಬೇಕು. ಸೊ ನೋಡಿ, ಇಲ್ಲೆಲ್ಲ ಇವ್ರದ್ದು ಟೆಂಟ್ಸ್ ಎಲ್ಲ ಹಾಕಿದ್ದಾರೆ. ಅದು ಬಿಟ್ಟು ನಿಮ್ಮದು ಯಾವುದೋ ಟೆಂಟ್ ತಂದರೆ ನೀವು ಇಲ್ಲಿ ಹಾಕೋಬೋದು. ಈ ಥರ ಫುಲ್ ಪ್ರಾಪರ್ ಸ್ಪೇಸ್ ಇದೆ, ಕ್ಯಾಂಪ್ ಗ್ರೌಂಡು. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್, ಇಲ್ಲಿ ಒಂದು ಬಾತ್ರೂಮ್ ಇದೆ, ಒಂದು ಇಂಡಿಯನ್ ಟಾಯ್ಲೆಟ್ ಇದೆ, ಇನ್ನೊಂದು ವೆಸ್ಟರ್ನ್ ಟಾಯ್ಲೆಟ್ ಇದೆ. ಇದನ್ನು ನೋಡಿ ಖುಷಿ ಆಯಿತು. 6 months ಬ್ಯಾಕ್ ಇರಲಿಲ್ವಂತೆ, ಈಗ ಎಲ್ಲ ಮಾಡಿದ್ದಾರೆ. ವಾಟರ್ ಸಪ್ಲೈ ಕೂಡ ಇದೆ. ಯಾವುದೋ ಗ್ಲೇಷಿಯರಿಂದ ಮೆಲ್ಟಾಗಿ ಬರೋ ನೀರು ಅಲ್ಲಿಂದ ಪೈಪ್ ಹಾಕಿ ಇಲ್ಲಿಗೆ ವಾಟರ್ ಸಪ್ಲೈ. ಅದು ಬಿಟ್ಟು ಇದೊಂದೇ ಕೆಫೆ ಇಲ್ಲಿರೋದು. ಎಲ್ಲ ಕೂತ್ಕೊಳ್ಳೋಕೆ ಜಾಗ ಇದೆ. ಇಲ್ಲಿ ಬೇರೆ ಗ್ರೂಪ್ ಅವರು ಟೆಂಟ್ ಹಾಕ್ಕೊಂಡಿದ್ದಾರೆ ನೋಡಿ. ಅಲ್ಲಿ ಒಳಗಡೆ ಕೆಫೆ, ಮ್ಯಾಗಿ ಮತ್ತು ಬ್ರೆಡ್ ಆಮ್ಲೆಟ್ ಸಿಗುತ್ತೆ ಯಾವಾಗಲೂ. ಆ್ಯಂಡ್ ಇದು ಒಂದು ಹೋಮ್ ಸ್ಟೇ. ಮೇಲ್ಗಡೆ ರೂಮ್ಸ್ ಇದೆ. ಇದೊಂದು ಫ್ಯಾಮಿಲಿ ಅನಿಸುತ್ತೆ. ಆಮೇಲೆ ಆ ಕಡೆ ಇನ್ನೊಂದು ಫ್ಯಾಮಿಲಿ ಇದೆ ಅಷ್ಟೇ. ದಿಸ್ ಇಸ್ ಹೌ ಸ್ಮಾಲ್ ಇಟ್ ಇಸ್. ಆಮೇಲೆ ಅಲ್ಲಿ ನೋಡ್ಬೋದು ಎಲೆಕ್ಟ್ರಿಕ್ ಪೋಲ್ ಇದೆ. ಇನ್ನೂ ವೈರಿಂಗ್ ಆಗಿಲ್ಲ, ಸೊ ಕರೆಂಟ್ ಇಲ್ಲ. ನೀರು ಮಾತ್ರ ಸಿಗುತ್ತೆ. ಎಲ್ಲೋ ದೂರ ಆಚೆ ಮೇಲ್ಗಡೆ ಹೋದರೆ ಎಲ್ಲೋ ಒಂದು ಕಡೆ ಸಿಗ್ನಲ್ ಪಾಯಿಂಟ್ ಸಿಗುತ್ತಂತೆ ಫೋನು. ಸೊ ಅಷ್ಟೇ. ಸೊ ಯಾ, ದಟ್ಸ್ ಹೌ ಸ್ಮಾಲ್ ಪೂರ್ಣೆ ಇಸ್. ಸಡನ್ ಚೇಂಜ್ ಆಫ್ ಪ್ಲ್ಯಾನ್ಸ್. ನಾವಿವತ್ತು ಪದುಮ್ಗೆ ಹೋಗಬೇಕಾಯಿತು. ಬಟ್ ಪದುಮ್ಗೆ ಹೋಗೋಕ್ಕೆ ಮುಂಚೆ ಒಂದು ಬ್ರಿಡ್ಜ್ ಮೇಲೆ ಹೋಗಬೇಕು. ಆ ಬ್ರಿಡ್ಜ್ ಮುರಿದೋಗಿದೆಯಂತೆ. ಅದಕ್ಕೆ 2 ದಿನದಿಂದ ಮುರಿದೋಗಿದೆ. ಇವತ್ತು ಫಿಕ್ಸ್ ಮಾಡ್ಬೋದು ಸಂಜೆ ಅಷ್ಟೊತ್ತಿಗೆ ಅಂತಂದರು. ಅದಕ್ಕೆ ನಾವು ಪುಣೆಯಿಂದ ಹೊರಟ್ವಿ. ಇನ್ನು ಹೆಂಗಿದ್ರು ಸಂಜೆ ತನಕ ಕಾಯಬೇಕಲ್ಲ ಅಂತ ಇಲ್ಲೊಂದು ಮೊನಾಸ್ಟ್ರಿಗೆ ಕರ್ಕೊಂಡು ಬಂದಿದ್ದಾರೆ, ಇಚರ್ ಮೊನಾಸ್ಟ್ರಿ ಅಂತ. ಇಟ್ ಲುಕ್ಸ್ ಬ್ಯೂಟಿಫುಲ್. ಮೇಲೊಂದು ದೊಡ್ಡ ಬುದ್ಧನೂ ಇದೆ. ಸೊ 1 ಗಂಟೆ ಹಂಗೆ ಹೊರಟ್ವಾ. 1 ಗಂಟೆ ಹಂಗೆ ಹೊರಟಿದ್ದೀವಿ. ಏನು ತಿಂದಿಲ್ಲ ಇನ್ನ. ಮಳೆ ಬರ್ತಾನೆ ಇದೆ. ಇವತ್ತಂತೂ ಫುಲ್ ಡೇ. ಹೌದು, ಇಟ್ ವಾಸ್ ವೆರಿ ಸ್ಕೇರಿ ಆಲ್ಸೋ ಡ್ರೈವ್. ತುಂಬಾ ಸ್ಕಿಡ್ ಆಗ್ತಾ ಇತ್ತು. ಇಲ್ಲೆಲ್ಲ ರೋಡ್ಸೇ ಇಲ್ಲ. ನಾವು ಶಿಂಕುಲಾ ಪಾಸಲ್ಲೇ ಲಾಸ್ಟ್ ರೋಡ್ ನೋಡಿದ್ದು, ಬರೀ ಆಫ್ ರೋಡಿಂಗು. ಸೊ ಯಾ, ವಿಲ್ ಗೋ ಟು ದ ಮೊನಾಸ್ಟ್ರಿ ನೌ. ಇಚಾರ ನಾವು ಹಳ್ಳಿಗೆ ಬಂದಿದ್ದೀವಿ. ವಾಟ್ ಅ ಬ್ಯೂಟಿಫುಲ್ ಪಿಟ್ ಸ್ಟಾಪ್ ಇಟ್ ವಾಸ್. ಇದನ್ನ ಕೇಳೇ ಇರಲಿಲ್ಲ, ಹೆಸರು ಕೇಳಿರಲಿಲ್ಲ, ಪ್ಲಾನಲ್ಲೂ ಇರಲಿಲ್ಲ ಅನ್ಸುತ್ತೆ. ನಾವೇನು ರಿಸರ್ಚ್ ಮಾಡಿದಾಗಲೂ ಇದು ಸಿಕ್ಕಿರಲಿಲ್ಲ. ನಂಗೆ ಇಚಾರ ಹಳ್ಳಿ ಇದೆ ಅಂತ ಗೊತ್ತಿತ್ತು, ಆದರೆ ಮಾನೆಸ್ಟ್ರಿ ಇದೆ ಅಂತ ಐಡಿಯಾನೇ ಇರಲಿಲ್ಲ.
ಇಲ್ಲಿ ಬರ್ತಿದ್ರೆ ಇಲ್ಲೊಂದು ದೊಡ್ಡ ಬುದ್ಧ ಸ್ಟ್ಯಾಚು ಇದೆ, ಬ್ಯೂಟಿಫುಲ್. ಇದೇ ಥರ ನಾವು ಅಲ್ಲಿ ದಿಸ್ಕಿತ್ತಲ್ಲಿ ನೋಡಿದ್ದಲ್ವಾ, ಹಂದರಿಂದ ಲೇ ಆದಮೇಲೆ ಪ್ಯಾಂಗಾಂಗ್ ಹೋಗಿ ಮುಂಚೆ ನಿಮಗೆ ನುಬ್ರಾ ವ್ಯಾಲಿ ಅಂತ ಸಿಗುತ್ತೆ, ಅಲ್ಲಿ ಇದೇ ಥರ ಇನ್ನೂ ದೊಡ್ಡ ಬುದ್ಧ ಇತ್ತು. ಅದು ಬಿಟ್ಟರೆ ಇವತ್ತೇ ನೋಡ್ತಾ ಇರೋದು ಅನ್ಸುತ್ತೆ. ಈ ಟ್ರಿಪ್ ಪೂರ್ತಿ ಈ ಥರ ಬುದ್ಧ, ಓಪನ್ ಬುದ್ಧ ಕಾಣಿಸೇ ಇರಲಿಲ್ಲ ಇದುವರೆಗೂ. ಆ್ಯಂಡ್ ಇಲ್ಲೂ ಅಷ್ಟೇ ಹಳ್ಳಿ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿದೆ. ಮೌಂಟೇನ್ ಬ್ಯಾಕ್ ಡ್ರಾಪಲ್ಲಿ ಒಳ್ಳೆ ಕಾಂಟ್ರಾಸ್ಟು, ಎಲ್ಲ ವೈಟಲ್ಲಿ ಪೇಂಟ್ ಮಾಡಿದ್ದಾರೆ. ಹಿಂದೆ ಬ್ರೌನ್ ಮೌಂಟೇನ್ಸು, ಅಲ್ಲಲ್ಲಿ ಏನು ಭತ್ತನೇನದು, ಇದು ಬ್ಯಾಂಬೂ ಸ್ಟಿಕ್ಸ್ ಅಂತೂ ಇಟ್ಟಿದ್ದಾರೆ. ಅದನ್ನೇ ರೂಫ್ ಮೇಲೆ ಅದನ್ನೇ ಇಡ್ತಾರತ್ತೆ. ಅದೊಂದು 60-70 ವರ್ಷ ಬರುತ್ತಂತೆ. ಎಲ್ಲ ಮನೆಗಳನ್ನೂ ಕಲ್ಲಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ, ಚೆನ್ನಾಗಿದೆ. ಆಮೇಲೆ ಈ ಒಂದು ಪ್ಯಾಚ್ ಆಫ್ ಗ್ರೀನ್ ಲ್ಯಾಂಡ್ ಇದೆ ಅಷ್ಟೇ. ಈ ದಾರಿ ಉದ್ದಕ್ಕೂ ಬರ್ತಿದ್ವಲ್ಲ, ಅಲ್ಲೊಂದು ದೂರದಲ್ಲಿ ಇನ್ನೊಂದು ಪ್ಯಾಚ್ ಆಫ್ ಗ್ರೀನ್ ಲ್ಯಾಂಡ್ ಇದೆ. ಈ ಥರ ಎಲ್ಲೆಲ್ಲಿ ಹಳ್ಳಿಗಳಿದೆಯೋ ಅಲ್ಲಲ್ಲಿ ಈ ಥರ ಗ್ರೀನ್ ಲ್ಯಾಂಡ್ಸ್ ಇದೆ. ಇಲ್ಲ ಅಂದರೆ ಫುಲ್ ಬ್ರೌನೇ. ಬಟ್ ಇಟ್ಸ್ ಟ್ರೂಲಿ ಬ್ಯೂಟಿಫುಲ್. ಒಂಥರ ಪ್ರಾಪರ್ ವಿಲೇಜ್ ಫೀಲ್ ಬರ್ತಾ ಇದೆ. ಈಗ ಇಲ್ಲಿ ತನಕ ನಾವು ಇದ್ದಿದ್ದ ಕಡೆ ಎಲ್ಲ ಏನು 2 ಮನೆ 3 ಮನೆ ಇರೋದು. ಯಾ ಇಲ್ಲಿ 1-2 ಮೊನಸ್ಟ್ರಿಗೆ ಬಂದಾದ್ಮೇಲೆ ಒಂದು ವಿಷಯ ಗೊತ್ತಾಯಿತು. ಈ ಪುಕ್ತಲ್ ಮತ್ತು ಈ ಮೊನಸ್ಟ್ರಿನೂ ಇದೆಯಲ್ಲ, ಇಲ್ಲಿರೋ ಹುಡುಗಿನೂ ಹೇಳಿದ್ಲು, ಅವ್ರ ಅಣ್ಣನೋ ಯಾರೋ ನಮ್ಮ ಕರ್ನಾಟಕದಲ್ಲಿರೋ ಮೊನಾಸ್ಟ್ರಿಲಿ ಇದ್ದಾರಂತೆ. ಅವಳಿಗೆ ಯಾವುದು ಅಂತ ಗೊತ್ತಿಲ್ಲ. ಬಟ್ ಪುಕ್ತಲಲ್ಲಿರೋ ಮೊನಾಸ್ಟ್ರಿ ಅಲ್ಲಿ ಸಿಕ್ಕಿದ್ದ ಮಾಂಗ್ಸ್ ಹೇಳಿದ್ರು, ಈ ಮುಂದಗೋಡು ಅಂತ ಒಂದು ಜಾಗ ಬರುತ್ತೆ. ನಮ್ಮ ಯಲ್ಲಾಪುರ ಟ್ರಿಪ್ಪಲ್ಲಿ ನಾವು ಅಲ್ಲಿ ನಿಲ್ಲಿಸಿದ್ವಿ. ಅಲ್ಲೊಂದು ದೊಡ್ಡ ಮೊನಾಸ್ಟ್ರಿ ಇದೆ. ಸೊ ಅಲ್ಲಿ 20 ವರ್ಷ ಕೆಲಸ ಮಾಡಿದ್ರಂತೆ. ಕೆಲಸ ಮಾಡಿ ಮತ್ತೆ ಪುಕ್ತಲ್ ಹತ್ರ ಬಂದು ಇದರಂತೆ. ಅವ್ರಿಗೆ ನಾವು ಕರ್ನಾಟಕದಿಂದ ಅಂತ ಕೇಳಿ ತುಂಬ ಖುಷಿಯಾಗೋಯ್ತು. ಏನು ಕನ್ನಡ ಮಾತಾಡ್ತಿರೋದು ನೋಡಿ ಹಂಗಂದ್ರೆ ಅವರು. ಸೊ ನಮಗೂ ಖುಷಿ ಆಯಿತು. ಅವರು ಮತ್ತು ಅವ್ರು ಇನ್ನೊಬ್ರು ಫ್ರೆಂಡನ್ನು ಪರಿಚಯ ಮಾಡಿಸಿದ್ರು. 20 years ಅಂತೆ ಅಲ್ಲಿ. ಇಟ್ಸ್ ಅ ವೆರಿ ಸ್ಮಾಲ್ ವರ್ಲ್ಡ್. 4 ದಿನಗಳಾದಮೇಲೆ ಟಾರ್ ನೋಡ್ತಾ ಇದ್ದೀವಿ. ಇಲ್ಲಿ ರೋಡ್ಸೇ ಇಲ್ಲ, ಲಿಟ್ರಲಿ ಇಲ್ಲ, ಬರೀ ಕಲ್ಲು ಮಣ್ಣು ಅದರಲ್ಲೇ ಓಡಿಸ್ಕೊಂಡು ಬರ್ತಾ ಇದ್ದಾರೆ ಇವರು 4 ದಿನದಿಂದ. ಟಾರ್ ರೋಡ್ಸ್ ನೋಡಿ ತುಂಬ ಖುಷಿಯಾಗೋಯ್ತು. ರೇರು ಅಂತ ಒಂದು ಹಳ್ಳಿ ಬರುತ್ತೆ, ಅಲ್ಲಿಂದ ಟಾರ್ ರೋಡ್ ಶುರು. ಇಲ್ಲಿಂದ ಒಂದು 5 ಕಿಲೋಮೀಟ್ರ್ ಮುಂಚೆ ಒಂದು ಬ್ರಿಡ್ಜ್ ಇದೆ. ಅದೇ ಬ್ರಿಡ್ಜೇ ಹಾಳಾಗಿರೋದು. ನಾಳೆ ಬೆಳಗ್ಗೆ 10 ಗಂಟೆ ಒಳಗೆ ಅದನ್ನು ಸರಿ ಮಾಡ್ತಾರೆ ಅಂತ ಹೇಳಿದ್ದಾರೆ BROದವರು. ಪಾಪ ನೆನ್ನೆ ಮಾಡಬೇಕಾಗಿತ್ತು, ಆದರೆ ಸಿಕ್ಕಾಪಟ್ಟೆ ಮಳೆ ಬಂದಿರೋದ್ರಿಂದ ಏನೂ ಮಾಡೋಕ್ಕಾಗಿಲ್ಲ ಅವ್ರಿಗೆ. ನಮಗೇನೋ ಓಕೆ ಟೂರಿಸ್ಟ್ಗೆ, ಬಟ್ ಇಲ್ಲಿ ಅವ್ರಿಗೆ ಅದನ್ನು ಸರಿ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ಈಗ ಸದ್ಯಕ್ಕೆ ಮೂನೆ ಅನ್ನೋ ಒಂದು ಜಾಗದಲ್ಲಿದ್ದೀವಿ. ಇಲ್ಲೊಂದು ಮೊನಾಸ್ಟ್ರಿ ಥರ ಏನೋ ಇದೆ. ಇಲ್ಲಿ ನಿಲ್ಲಿಸಿ ಯೋಚನೆ ಮಾಡ್ತಾ ಇದ್ದೀವಿ ಏನು ಮಾಡೋದು ಅಂತ. ಇಲ್ಲಿ ಯಾವುದಾದ್ರು ಒಂದು ಸ್ಟೇ ಹುಡುಕಬೇಕು. ಸ್ಟೇ ಹುಡುಕಿ ಊಟ ತಿಂಡಿ ಅರೇಂಜ್ ಮಾಡಿಕೊಂಡು ಮುಂದೆ ಜರ್ನಿ ಕಂಟಿನ್ಯೂ ಮಾಡಬೇಕು. ನಾಳೆ ಬೆಳಗ್ಗೆ ಬ್ರಿಡ್ಜ್ ಸರಿ ಹೋದರೆ, ಇಲ್ಲ ಅಂತಂದರೆ ಆಮೇಲೆ ಏನು ಮಾಡ್ತೀವಿ ನಮಗೂ ಗೊತ್ತಿಲ್ಲ. ಸೊ ದಿ ಅನ್ಸರ್ಟಿನಿಟೀಸ್ ಇನ್ ಲದಾಖ್ ನೆವರ್ ಎಂಡ್ಸ್ ಆ್ಯಂಡ್ ದಟ್ಸ್ ವಾಟ್ ಮೇಕ್ಸ್ ಇಟ್ ವೆರಿ ಬ್ಯೂಟಿಫುಲ್. ಪದಮ್ಗೆ ಬಂದು ತಲುಪಿದ್ದೀವಿ. ನಿನ್ನೆ ರಾತ್ರಿ 11 ಗಂಟೆ ಆಯಿತು ನಾವು ಇಲ್ಲಿಗೆ ಬಂದು ತಲುಪಿದ್ದು. ಇನ್ನು ಲೇಟ್ ಆಯಿತು. ಜಸ್ಟ್ ಟು ಗಿವ್ ಯು ಅ ಬ್ಯಾಕ್ ಗ್ರೌಂಡ್ ಆಫ್ ವಾಟ್ ಹ್ಯಾಪೆಂಡ್ ಯೆಸ್ಟರ್ಡೇ. ಮೂನೆಯಲ್ಲಿ ಕಾಯ್ಕೊಂಡು ಕೂತಿದ್ವಿ ಬ್ರಿಡ್ಜ್ ಓಪನ್ ಆಗುತ್ತೋ ಇಲ್ವೋ ಅಂತ. ಅಲ್ಲೇ ಗೆಸ್ಟ್ ಹೌಸ್ ಅಲ್ಲಿ ಸದ್ಯ ಅದಿತ್ತು ಚಳಿಗೆ ನಮಗೆ ಸೇವ್ ಮಾಡಕ್ಕೆ. ಅಲ್ಲಿ ವೇಟ್ ಮಾಡ್ತಾ ಇದ್ವಿ. ಕೊನೆಗೆ ಇವರೆಲ್ಲರೂ ಡಿಸೈಡ್ ಮಾಡಿದ್ರು ದಟ್ ಬ್ರಿಡ್ಜ್ ಹತ್ರ ಹೋಗೋಣ, ಆ ಕಡೆಯಿಂದ ಇನ್ನೊಂದು ಟ್ಯಾಕ್ಸಿ ಕರೆಸಿ ಬ್ರಿಡ್ಜ್ನ ನಡ್ಕೊಂಡು ಕ್ರಾಸ್ ಮಾಡಿಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ರು. ಫಸ್ಟ್ ರಾತ್ರಿನೇ ಮುಗಿಯತ್ತೆ ಬ್ರಿಡ್ಜು, ಕಾರಲ್ಲೇ ಹೋಗ್ಬಿಡ್ಬೋದು ಅನ್ಕೊಂಡ್ವಿ. ಬಟ್ ಆಗೋ ಹಂಗೆ ಕಾಣಿಸ್ತಿರ್ಲಿಲ್ಲ. ಅದಕ್ಕೆ ಏನೇ ಆಗಲಿ ಪದುಮ್ ತಲುಪಿಬಿಡೋಣ ರಾತ್ರಿ ಅಂತ ಡಿಸೈಡ್ ಮಾಡಿದ್ವಿ. ಸೊ ಆ ಬ್ರಿಡ್ಜ್ ಹತ್ರ ಕರ್ಕೊಂಬಂದು ನಿಲ್ಸಿದ್ರು. ಅಲ್ಲಿಂದ ಬ್ರಿಡ್ಜ್ ಕ್ರಾಸ್ ಮಾಡಿಕೊಂಡು ಹೊಡೆದಿರೋ ಬ್ರಿಡ್ಜ್ ಮೇಲೆ ನಡ್ಕೊಂಡು ಒಬ್ಬೊಬ್ಬರೇ ನಡ್ಕೊಂಡು ಈ ಕಡೆ ಕ್ರಾಸ್ ಮಾಡ್ಕೊಂಡು ಬಂದ್ವಿ. ಬಟ್ ದಟ್ ಈಸ್ ನಾಟ್ ದ ಪಾಯಿಂಟ್ ಹಿಯರ್. ಈ ಬ್ರಿಡ್ಜ್ ಆಲ್ಮೋಸ್ಟ್ 3 ದಿನದಿಂದ ಸರಿ ಮಾಡ್ತಾ ಇದ್ದಾರೆ. ಅಲ್ಲಿ ಆಲ್ಮೋಸ್ಟ್ 100 ಜನ ಇದ್ರ ಕೆಲಸಗಾರರು. ಈಸಿಲಿ ಇನ್ನೂ ಜಾಸ್ತಿನೇ ಇದ್ರು ಅನ್ಸುತ್ತೆ. ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಅವ್ರ ಜೊತೆ ಕೆಲಸಗಾರರು 100 ಜನ ಇದ್ರು. ಚಳಿ, ಬಿಸಿಲು, ರಾತ್ರಿ
ಏನೂ ನೋಡದೆ 3 ದಿನದಿಂದ ಎಲ್ಲ ಬಿಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಬ್ರಿಡ್ಜನ್ನು ಸರಿ ಮಾಡ್ತಾ ಇದ್ದಾರೆ. ನೆನ್ನೆ ಮೊನ್ನೆ ತುಂಬಾ ಮಳೆ ಆಯ್ತಂತ ಇಷ್ಟು ಡಿಲೇ ಆಯ್ತು, ಇಲ್ಲಾಂದ್ರೆ ಇನ್ನ ಬೇಗ ಆಗ್ಬಿಡೋದು ಅಂತಂದ್ರು. ಬಟ್ ದೇ ಬೀನ್ ವರ್ಕಿಂಗ್ ಡೇ ಅಂಡ್ ನೈಟ್. ಅಲ್ಲೇ ನಾವ್ ನೋಡಿದ್ವಿ, ಅಲ್ಲಿ ಕೂತ್ಕೊಂಡು ದೇವರ್ ಇನ್ನ ನಡುಕ್ತಾ ಇದ್ರು, ಆದ್ರೂ ಕೆಲಸ ಮಾಡ್ತಾ ಇದ್ರು. ನಮ್ಗೆ ಒಂದ್ ಸೆಕೆಂಡ್ ಒಂಥರ ಆಗೋಯ್ತು, ಏನಪ್ಪ ಇವೆಲ್ಲ. ವಿ ಆರ್ ಸೋ ಪ್ರಿವಿಲೇಜ್ಡ್ ಅಂಡ್ ವಿ ಡೋಂಟ್ ರಿಯಲೈಸ್ ಇಟ್. ಹೌದು, ಇಟ್ ವಾಸ್ ಅ ವೆರಿ ಎಮೋಷನಲ್ ಮೂಮೆಂಟ್. ನನಗಂತೂ ಅವ್ರನ್ನೆಲ್ಲ ಅಲ್ಲಿ ನೋಡಿ ತುಂಬಾ ಒಂಥರ ಆಗೋಯ್ತು, ತರ ಗಿಲ್ಟಿ ಆಗ್ತಾ ಇತ್ತು ನಮ್ಗೆ. ನಾವು ಸುಮ್ನೆ ಹಿಂಗ್ ಕ್ರಾಸ್ ಮಾಡ್ಕೊಂಡು ಬಂದ್ಬಿಡ್ತಿದೀವಲ್ಲ, ಇನ್ನೆಷ್ಟು ಜನದ ಲೈಫ್ ಅದ್ರ ಮೇಲೆ ಇದಾಗಿದೆ ಅಂತ. ಏನೋ ಹ್ಯಾಟ್ಸ್ ಆಫ್ ಟು ದೆಮ್. ಟ್ರೂಲಿ ನಿಜವಾಗ್ಲೂ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ದೇ ಮೇಕ್ ಅವರ್ ಲೈಫ್ ಸಿಂಪ್ಲರ್. ಐ ರಿಮೆಂಬರ್ ಒಂದು ಕೋಟ್, ಕಾರ್ದೊಂಗ್ಲಾ ಪಾಸಲ್ಲಿ ಒಂದು ಕಡೆ ಹಾಕಿದ್ರು, ಯುವರ್ ಅಡ್ವೆಂಚರ್ ಇಸ್ ಆರ್ ಡೈಲಿ ರೋಟೀನ್ ಅಂತ. ನಿನ್ನೆ ಅದನ್ನ ಕಣ್ಣಾರೆ ನೋಡಿದ್ವಿ ನಾವು. ನಿಜವಾಗ್ಲು ನಾವು ಸುಮ್ನೆ ವೆಕೇಶನ್ ಅಡ್ವೆಂಚರ್ ಹಾಗೆ ಹೀಗೆ ಅಂತ ಬಂದ್ ಹೋಗ್ತೀವಿ 1-2-3 ವಾರ. ಅದೇ ಡೆವಲಪ್ ಆಗ್ಬಾರ್ದು, ಈ ಏರಿಯಾಗ ನೆಟ್ವರ್ಕ್ ಬರಬಾರ್ದು, ಪವರ್ ಬರಬಾರ್ದು, ತುಂಬಾ ಕ್ರೌಡ್ ಆಗೋಗುತ್ತೆ ಹಾಗೆ ಹೀಗೆ ಅಂತ. ಬಟ್ ಹಾಗಾದ್ರೆ ತಾನೇ ಇವ್ರಿಗೆ ಪಾಪ ಸ್ವಲ್ಪ ಇನ್ಕಮ್ ಆಗೋದು, ಫೆಸಿಲಿಟೀಸ್ ಬೆಟರ್ ಆಗೋದು. ಎಷ್ಟೊಂದು ನಾವು ಇದ್ದಿದ್ದ ಊರಲ್ಲಿ ಹಾಸ್ಪಿಟ್ಲ್ ಇರ್ಲಿಲ್ಲ, ಬೇಸಿಕ್ ಫೆಸಿಲಿಟೀಸ್ ಇರ್ಲಿಲ್ಲ. ಏನಾದ್ರೂ ಆದ್ರೆ ಎಮರ್ಜೆನ್ಸಿ ದೇ ಹ್ಯಾವ್ ನೋ ವೇರ್ ಟು ಗೋ. ಈ ತರ ಬ್ರಿಡ್ಜ್ ಆದ್ಬಿಟ್ರು ಕ್ರಾಸ್ ಮಾಡಕ್ಕೆ ಆಗಲ್ಲ ಯಾರಿಗೂ, ಏನಾರು ಈ ತರ ತೊಂದರೆ ಆದ್ರೆ. ಫೋನ್ ನೆಟ್ವರ್ಕ್ ಇಲ್ಲ, ಏನೂ ಇಲ್ಲ. It's very tough. Life is very tough. We have it very easy down south. The only thing that we can do is, don't throw plastics anywhere. Keep the place clean. Yeah. That's all we can give back to these people. I think we'll end the video here. We are in Padum. Padum ಅಲ್ಲಿ explore ಮಾಡ್ತೀವಿ, ಅದನ್ನ next video ಅಲ್ಲಿ ನೋಡುವಂತೆ. Thanks for watching, guys. Thank you.